ನಮಸ್ತೆ ಎಲ್ರಿಗೂ. ಹಾಸ್ಯ ಸೀರಿಯಲು ಇವತ್ತಿನ ಎಪಿಸೋಡ್ ಏನಾಗುತ್ತೆ ಅಂತ ನೋಡುವ. ಇಲ್ಲಿ ಸೂರ್ಯ ಮತ್ತು ಮೀನಾ ಮಾತಾಡ್ತಾ ಇರ್ತಾರೆ. ಹಾಗೆ ಸೂರ್ಯ ಹೇಳ್ತಾನೆ, ಇವತ್ತು ನನಗೆ ತಿನ್ನಿಸಬೇಕು ತಿಂಡಿ ಅಂತ. ಅದಕ್ಕೆ ಅವಳು ಆಯಿತು ನೀವು ರೆಡಿಯಾಗಿ ನಾನು ಬರ್ತೀನಿ ಅಂತ ಹೋಗ್ತಾಳೆ. ಇಲ್ಲಿ ರೋಹಿಣಿ ಅಡಗಿ ಕೂತ್ಕೊಂಡು ಮೊಬೈಲಲ್ಲಿ ನೋಡ್ತಾಳೆ ಆ ವಿಡಿಯೋ. ಜಸ್ಟ್ ಅವಳ ಮೊಬೈಲಿಗೆ ಟ್ರಾನ್ಸ್ಫರ್ ಮಾಡಬೇಕು ಅಂದ್ಕೊಂಡಾಗ ಅದು ಫೋನ್ ಆಫ್ ಆಗುತ್ತೆ ಸೂರ್ಯಂದು. ಸೊ ಇಲ್ಲಿ ಹೊರಗಡೆ ಮನೋಜ್ ಕಾಯ್ತಾ ಇರ್ತಾನೆ. ಇವಳು ಎಲ್ಲಿ ಹೋದ್ಲು ಹೇಳದೆ ಕೇಳದೆ ಅಂತ ಕಾಯ್ತಾ ಕೂತ್ಕೊಂಡಿರ್ತಾನೆ. ಆವಾಗ ರಂಗನಾಥ್ ಬರ್ತಾನೆ. ಅಪ್ಪ ರೋಹಿಣಿಯನ್ನು ನೋಡಿದ್ದೆ ಅಂತ ಮನೋಜ್ ಕೇಳ್ತಾನೆ. ಅದಕ್ಕೆ ನಾನು ಹೌದು ನೀನು ಮದುವೆಗೆ ನೋಡಿದ್ದೀನಲ್ಲ. ಅಲ್ಲಪ್ಪ ಈಗ ನೋಡಿದೆ, ಬೆಳಗಿಂದ ಕಾಣ್ತಾ ಇಲ್ಲ, ಎಲೆ ಎದುರಿದ್ರೆ ಕರಿಯಪ್ಪ ಅಂತ. ಅಲ್ಲ ನೀನು ಸೋಫಾದಲ್ಲಿ ಕೂತ್ಕೊಂಡು ಅಪ್ಪನ ಹತ್ರ ಎಂತೇನೋ ಹುಡುಕಂತ ಹೇಳ್ತೀಯ ಅಂತ ಕೇಳ್ತಾರೆ. ಶೋರೂಮಲ್ಲಿ ಸಿಕ್ಕಾಪಟ್ಟೆ ಕೆಲಸ ನಿಂತು ಕಾಲೆಲ್ಲ ನೋಯ್ತಾ ಇದೆ, ಒಂದು ಸಣ್ಣ ಹೆಲ್ಪ್ ಆಗಬೇಕಿತ್ತಂತ ಕೇಳ್ತಾನೆ. 500 ರೂಪಾಯಿ ಚೇಂಜ್ ಇದ್ದರೆ ಕೊಡಪ್ಪ, ನನ್ನ ಹತ್ರ ಚೇಂಜ್ ಇಲ್ಲ ಅಂತ, ಉಂಡಿಯಲ್ಲಿ ಇರಬೇಕು ಎಲ್ಲನೂ ಅಂತ ಹೇಳ್ತಾರೆ. ನನ್ನ ಹತ್ರ ಒಂದು 300 ರೂಪಾಯಿ ಇರ್ಬೋದು ಅಷ್ಟೇನಾ, ನಾನು ರೋಹಿಣಿ ಹತ್ರ ತಗೊಳ್ತೀನಿ, ಸರಿ ಬಿಡು ಅಂತ ಹೇಳ್ತಾರೆ. ಅಪ್ಪ 300 ರೂಪಾಯಿ ಕೊಡು ಅಂತ ಹೇಳ್ತಾರೆ. ಆದರೆ 500 ರೂಪಾಯಿ ಕೊಡು ಅಂತ ಹೇಳ್ತಾರೆ. ಅಲ್ಲ ಕೊಡೋಣ ಅಪ್ಪ, ಕೊಡೋಣ ಅಂದರೆ ಯಾವಾಗ, ಇವತ್ತ ಸಂಜೆನ ನಾಳೆನ ಯಾವಾಗ ಅಂತ ಕೇಳ್ತಾರೆ. ದುಡಿತಿರೋದು ನೀನು, ಮನೇಲಿ ರಿಟೈರ್ಡ್ ಆಗಿ ಕೂತಿರೋ ನಾನು. ಆವಾಗ ಮನೋಜ್ ಹೇಳ್ತಾನೆ, ಈ ಥರ ಎಲ್ಲ ಪ್ರವಚನ ನನ್ನ ಮುಂದೆ ಮಾತ್ರ ನೀನು ಹೇಳೋದು ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ಸೂರ್ಯನ ಎದುರು ನೀನು ಹೇಳಲ್ಲ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, 25 ಲಕ್ಷ ತಗೊಂಡೋಗಿ 1.5 ವರ್ಷನೂ ಆಗಿಲ್ಲ, ಇನ್ನು ನಿನ್ನ ಬಾಯಿಂದ ಹೇಗೆ ಹೇಳ್ತೀನಿ ನಿನಗೆ ಹಣ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಸೂರ್ಯನಿಗೆ ಕೊಟ್ಟ ಅಭ್ಯಾಸ ತಗೊಂಡ ಅಭ್ಯಾಸ ಇಲ್ಲ, ನಿನಗೆ ತಗೊಂಡ ಅಭ್ಯಾಸ. ಆಯಿತು ಬಿಡಿ, ರೋಹಿಣಿ ಹತ್ರ ತಗೊಳ್ತೀನಿ. ಆಯಿತು ಕೇಳಪ್ಪ, ಯಾರು ಹೇಳಿದ್ರು ಬೇಡ ಅಂತ. ಇಲ್ಲಿ ಮನೋಜ ಸೂರ್ಯ ಅಂತ ಕರೀತಾ ಇರ್ತಾನೆ. ಆವಾಗ ಸೂರ್ಯ, ಇವನು ಏನು ಬೆಳಿಗ್ಗೆನೇ ಒಂದು ಕೂಳು ಅಂತ ಬರ್ತಾನೆ, ಏನು ಕರ್ತದಂತ. ರೋಹಿಣಿಯನ್ನು ಕರಿ ಅಂತ ಕೇಳ್ತಾನೆ. ನೀನು ಹೇಳ್ತೀನಿ ನಾನೇ ಯಾಕೆ ಕರೀಲಿ ಅಂತ ಹೇಳ್ತಾನೆ. ನಿನ್ನ ರೂಮಲ್ಲಿ ಮಾತಾಡ್ತಾ ಇರಬೇಕು ಮೀನಿನ ಜೊತೆ. ಅಲ್ಲ ನಾನಿರೋ ರೂಮ್ಗೆ ಅವಳೇ ಪೌಡ್ರಮ್ಮ ಯಾಕೆ ಬರಬೇಕು ಅಂತ ಕೇಳ್ತಾನೆ. ಆವಾಗ ರೋಹಿಣಿ ಹೊರಗಡೆ ಬರಬೇಕಂತ ನೋಡ್ತಾಳೆ. ಆವಾಗ ಮತ್ತೆ ಮೀನಾ ಮತ್ತು ಸೂರ್ಯ ಆ ರೂಮಿಗೆ ಬರ್ತಾರೆ. ಸೊ ಅವಳಿಗೆ ಹೊರಗಡೆ ಬರಲಿಕ್ಕಂತೂ ಆಗಲ್ಲ. ಹಾಗೆ ನನಗೆ ತಿಂಡಿ ತಿನ್ನಿಸು ಅಂತ ಹೇಳ್ತಾನೆ. ಅದಕ್ಕೆ ಇಲ್ಲ ನಾನು ಬ್ಯುಸಿ ಇದ್ದೀನಿ. ಅದಕ್ಕೆ ಅವನು ಹೇಳ್ತಾನೆ ನಾನು ಬ್ಯುಸಿ ಇದ್ದೀನಿ ಅಂತ. ಫೈನಲಿ ಮೀನನ್ನೇ ತಿಂಡಿ ತಿನ್ನಿಸ್ತಾ ಇರ್ತಾನೆ. ಬೇಗ ತಿನ್ನು, ನನಗೆ ಲೇಟ್ ಆಯ್ತು ಅಂತ ಹೇಳ್ತಾನೆ. ಹಾಗೆ ತಿಂಡಿ ತಿನ್ನಿಸ್ತಾ ಇರುವಾಗ ನಾನು ಚಾರ್ಜ್ ಇಟ್ಟಿದ್ದೆ ಮೊಬೈಲ್ ಅಂತ ಹೇಳ್ತಾನೆ. ನೋಡಿದರೆ ಮೊಬೈಲ್ ಇಲ್ಲ. ಅದಕ್ಕೆ ಎಲ್ಲ ಹುಡುಕ್ತಾ ಇರ್ತಾನೆ, ಎಲ್ಲಿ ನಾನು ಆವಾಗ ಇಟ್ಟಾಗಿತ್ತಲ್ಲ ಅಂತ. ಅದಕ್ಕೆ ಮೀನು ಹೇಳ್ತಾರೆ, ಇರ್ರಿ ನಾನು ಹುಡುಕ್ತಾ ಬರ್ತೀನಿ ಅಂತ ಹೋಗ್ತಾಳೆ. ಇಲ್ಲಿ ಮೀನೇ ಎಲ್ಲ ಕಡೆ ಹುಡುಕ್ತಾ ಇರ್ತಾಳೆ ಮೊಬೈಲು. ಅದಕ್ಕೆ ರಂಗನಾಥ್ ಬಂದು ಕೇಳ್ತಾರೆ, ಏನಾಯ್ತಮ್ಮ, ಅವರ ಮೊಬೈಲ್ ಚಾರ್ಜ್ ಇಟ್ಟಿದ್ರು ಕಾಣ್ತಾ ಇಲ್ಲ ಅಂತ. ಅದಕ್ಕೆ ಮನೋಜ್ ಅಂದ್ಕೊಳ್ತಾನೆ, ಅವರಿಗೆ ವಸ್ತು ಕಾಣೆಯಾಗಿದ್ದಾನೆ ಹುಡುಕ್ತಾರೆ, ಅದೇ ನಾವು ಕೇಳಿದ್ರು ಹುಡುಕಲ್ಲ ಅಂತ. ಮನೋಜ ರೋಹಿಣಿ ಅಂತ ಕರೀತಾ ಇರ್ತಾನೆ. ಅವಾಗ ಸರಿ ಏನೋ ನಿಂದು ಹೆಂಡ್ತಿ ಕಾಣ್ತಾ ಇಲ್ಲ, ನಿನಗೂ ಗೊತ್ತಾಗಲಿ ಅಂತ ನನ್ನ ಮೊಬೈಲ್ ತೆಗೆದಿಟ್ಟಿದ್ಯಾ ಅಂತ ಕೇಳ್ತಾನೆ. ಇಲ್ಲಿ ರೋಹಿಣಿ ಹೊರಗಡೆ ಬಂದು ಮೊಬೈಲ್ ಚಾರ್ಜ್ ಇಡಲಿಕ್ಕೆ ನೋಡ್ತಾಳೆ. ಹಾಗೆ ಇಲ್ಲಿ ಮೀನವರು ಮೊಬೈಲ್ ಹುಡುಕ್ತಾ ಇರ್ತಾರೆ. ಅಲ್ಲಿಗೆ ಸಕ್ಕರೆ ಬರ್ತಾರೆ. ಇಲ್ಲಿ ಮನೋಜಮ್ ರೋಹಿಣಿ ಅಂತ ಕರೀತಾ ಇರ್ತಾನೆ. ಅವನು ಗೋಳಾಡೋದು ನನಗೆ ನೋಡ್ಲಿಕ್ಕಾಗಲ್ಲ, ಎದ್ದು ಆಚೆ ಹುಡುಕ್ಲಿಕ್ಕಾಗಲ್ವ, ಒಂದೇ ಕೂತಿದ್ಯಲ್ಲ ಅಂತ ಹೇಳ್ತಾಳೆ ಸಕ್ಕರೆ. ಒಂದು ಕೈಕಾಲು ನೋವು ಅಮ್ಮ ಅಂತ ಹೇಳ್ತಾನೆ. ಅದಕ್ಕೆ ಇಷ್ಟೊಂದು ಸೋಮಾರ್ತಾನೆ ಒಳ್ಳೇದಲ್ಲ ರಂಗನಾಥ್ ಹೇಳ್ತಾನೆ, ಇನ್ನು 4 ಅವರ್ ಹಂಗೆ ಕೂತ್ಕೊಳ್ಳು, ಬೇರೆಲ್ಲ ಅಲ್ಲೇ ಬಂದಿರುತ್ತೆ ಅಂತ ಹೇಳ್ತಾರೆ. ರೋಹಿಣಿ ಬರ್ತಾಳೆ, ಮಾವ ತಿಂಡಿ ಆಯ್ತು ಅಂತ. ಅಲ್ಲ ನೀನು ಎಲ್ಲಿಗೆ ಹೋಗಿದ್ದೆ, ಅಲ್ಲಿ ನೋಡು ಒಂದು ಜೀವನೇ ಇಲ್ಲದಾಗಿ ಕೂತಿದ್ದೆ, ನಾನಿಲ್ಲೇ ಫೋನ್ನಲ್ಲಿ ಮಾತಾಡ್ತಿದ್ದೆ ಅಂತ ಹೇಳ್ತಾಳೆ. ಹೆಸರಲ್ಲಿ ಬಿದ್ದಿರ ಹಂದಿ ಥರ ಕಾಯ್ತಾ ಇದ್ದೆ, ಯಾರ್ರೀ ಹಂದಿ ಅಂತ ರೋಹಿಣಿ ಕೇಳ್ತಾಳೆ. ನೀವೆಲ್ಲ ಕೆಸರು, ಅವನು ಹಂದಿ ಥರ ಅಂತ. ಹೋಗು ಮಗು ಅಳ್ತಾ ಇದ್ದೆ, ಹೋಗಿ ಸಮಾಧಾನ ಮಾಡಂತ ಅವಳಿಗೆ ರೋಹಿಣಿಗೆ ಕೋಪ ಬರುತ್ತೆ. ರೋಹಿಣಿ ಆಗದಿಂದ ಕರಿತಿದ್ದೀನಿ, ಎಲ್ಲಿದ್ದೀಯ ಅಂತ ಕೇಳ್ತಾನೆ. ನಾನು ಹೊರಗಡೆನೇ ಇದ್ದೆ ಅಲ್ಲ ಅಂತ ಹೇಳ್ತಾಳೆ. ಏನಕ್ಕೆ ಕಿಡಿಸ್ತಾ ಇದ್ರಿ, ಒಂದು ಲೋಟ ನೀರು ಬೇಕಿತ್ತು, ಲೋಟ ನೀರಿಗೆ 1/4 ಗಂಟೆ ಕಾಯ್ತಾರನೋ ಅಂತ ಸಕ್ಕರೆ ಹೇಳ್ತಾನೆ. ನಿಮ್ಮ ಜೊತೆ ಮೇಲೆ ಮಾತಾಡ್ತೀನಿ ಅಮ್ಮ ಅಂತ ಹೇಳ್ತಾನೆ. ಈಗ ಒಳಗಡೆ ಮತ್ತೆ ಹುಡುಕ್ಲಿಕ್ಕೆ ಹೇಳ್ತಾರೆ. ಹೋಗಿ ಹುಡುಕುವಾಗ ದಿಂಬಿನ ಕೆಳಗಡೆ ರೋಹಿಣಿ ಇಟ್ಟು ಹೋಗಿರ್ತಾಳೆ. ನೋಡಿರಿ ಇಲ್ಲೇ ಇಟ್ಟಿದ್ರಿ, ಎಲ್ಲ ಹುಡುಕ್ತಿದ್ರಿ ಅಂತ. ಇಲ್ಲ ನಾನು ಚಾರ್ಜ್ ಇಟ್ಟಿದ್ದೆ ಅಂತ ಹೇಳ್ತಾನೆ. ಆವಾಗಲೂ ನಾವು ಹುಡುಕಿದ್ದೀವಲ್ಲ, ಆವಾಗ ಸಿಕ್ಕಿತ್ತಾ, ಇಲ್ಲಲ್ಲ, ಬರ್ತಾ ನಿಮಗೆಲ್ಲ ಮರಣ ಕಲೆ ಜಾಸ್ತಿ ಆಗ್ತಿದೆ ಅಂತ ಹೇಳ್ತಾಳೆ ಮೀನಾ ಸೂರ್ಯನಿಗೆ. ಆಯಿತು ಬಾ ಈಚೆ, ಗುರಾಯಿಸ್ಬೇಡ, ಚಾರ್ಜು ಇಲ್ಲ, ಚಾರ್ಜ್ ಆಗ್ತೀನಿ ಅಂತ ಹೇಳ್ತಾನೆ. ಹಾಗೆ ಅವಳು ಮೀನು ಅಡಿಗೆ ರೂಮಲ್ಲಿ ಅವಳಷ್ಟಕ್ಕೆ ಯೋಚನೆ ಮಾಡ್ತಾ ಇರುವಾಗ ಸೂರ್ಯ ಬಂದು ಅವಳಿಗೆ ಎದುರಿಸ್ತಾನೆ. ಏನಾಯಿತು, ಯಾಕೆ ದಪ್ಪಾಗಿದ್ದೆ ಅಂತ ಕೇಳ್ತಾರೆ. ಏನಿಲ್ಲ,
ನಾನು ದೇವಸ್ಥಾನಕ್ಕೆ ಹೋಗಿದ್ದೆ. ಆವಾಗ ಅರ್ಚಕರು ಸಿಕ್ಕಿದ್ರು. ಹಾಗೆ ಅರ್ಚಕರ ಹತ್ರ ಎಲ್ಲ ಹೇಳ್ದೆ, ರೋಹಿಣಿ ಈ ಥರ ಹೇಳಿದರು. ಹಾಗೆ ನನಗೆ ಗೊತ್ತಿರೋರೊಬ್ಬರು ಕನಸಲ್ಲೂ ನಾನು ಅಳ್ತಾ ಇದೆ ಅಂತ. ದೇವಿ ಗೆ ಪೂಜೆ ಮಾಡು, ಜಸ್ಟ್ ಕಳಸ ಇಟ್ಟು ಪೂಜೆ ಮಾಡಬೇಡ, ಗೊಂಬೆ ಇಟ್ಟು ಪೂಜೆ ಮಾಡು, ಆ ಪ್ರಸಾದ ತೆಕ್ಕೋ ಅಂತ ಹೇಳ್ತಾರೆ. ಇದಕ್ಕೆ ದೇವಿ ಬೇಡ ಅನ್ನಲ್ಲ, ಮನೇಲಿರೋರು ಬೇಡ ಅಂತಾರೆ. ನನಗೂ ಅದೇ ಯೋಚನೆ ರೀ. ಹೀಗೆ ಮಾಡಿದ್ರಾಯ್ತು, ಸೋನ್ ಪಪ್ಪಡಿ ಕೈಯಲ್ಲಿ ಈ ವಿಷಯ ಅಮ್ಮನಿಗೆ ಹೇಳಿಸಿದ್ರಾಯ್ತು. ಅಮ್ಮ ಆವಾಗ ಬೇಡ ಅನ್ನಲ್ಲ. ಅಲ್ಲ ರೀ, ಅವಳು ಅದೆಲ್ಲ ಪೂಜೆ ಎಲ್ಲ ಮಾಡಲ್ಲ ಅಂತ ಹೇಳ್ತಾಳೆ. ಮತ್ತು ಶ್ರುತಿ ಇಟ್ಟ ಗೊಂಬೆಗೆ ನಾನು ಪೂಜೆ ಮಾಡಲಿಕ್ಕಾಗಲ್ಲ, ನಾವು ಇಬ್ಬರು ಜಗಳ ಆಡಬೇಕಲ್ಲ, ಮತ್ತು ಹೇಗೆ ನಾನು ಮಾಡಲಿಕ್ಕಾಗುತ್ತೆ ಅಂತ ಹೇಳ್ತಾಳೆ. ಇಲ್ಲ, ದೇವರಿಗೆ ಪೂಜೆ ಮಾಡಿದ್ರೇ ದೇವರು ನಮಗೆ ವರ ಕೊಡೋದು, ಹಾಗೆಲ್ಲ ಮಗು ಅಳದೆ ವರ ಕೊಡ್ತಾರ, ಹಂಗೆ ನಾವು ಪೂಜೆ ಮಾಡಲೇಬೇಕು ಅಂತ ಹೇಳ್ತಾಳೆ ಮೀನಾ. ಅಪ್ಪನ ಹತ್ರ ಹೇಳ್ಬಾ, ಅವರು ಈ ವಿಷಯ ಸರಿ ಮಾಡ್ತಾರಂತ ಹೇಳ್ತಾನೆ. ಏನಾಯ್ತು ಅಂತ ಕೇಳ್ತಾರೆ ರಂಗನಾಥ್. ರೋಹಿಣಿಯವರು ನನ್ನ ಜಾತಕ ಕೇಳಿದಾಗ ನನಗೆ ಕೆಟ್ಟಾಗುತ್ತೆ ಅಂತ ಹೇಳಿದಾರಂತೆ. ಹಾಗೆ ನನಗೆ ಗೊತ್ತಿರೋರು ಒಬ್ಬರು ಹಂಗೆ ಹೇಳಿದರು. ಸೊ ಅದಕ್ಕೆ ನಾನು ಅರ್ಚಕರ ಹತ್ರ ಕೇಳಿದಾಗ ಅರ್ಚಕರು ಈ ಥರ ಪೂಜೆ ಮಾಡಲಿಕ್ಕೆ ಹೇಳಿದ್ದಾರೆ ಅಂತ ಹೇಳ್ತಾಳೆ. ಅರ್ಚಕರು ಗೊಂಬೆ ಜೊತೆ ದೇವಿನ ಇಟ್ಟು ಪೂಜೆ ಮಾಡು ಅಂತ. ಆಯಿತು ಮಾಡಮ್ಮ, ಅದಕ್ಕೆ ಮೀನಮಾಸೆ ಎನ್ನಿಸೋದು ಏನಿದೆ, ನೀನು ಒಪ್ತೀಯ. ಆದರೆ ಹಾಲಲ್ಲಿ ಮಂಚ ಬಂತು, ಹಾಗೆ ಗೊಂಬೆಗಳು ಬಂದರೆ ಶಾಂತಮ್ಮ ಏನಾದರೂ ಹೇಳಿದರೆ ಅಂತ ಹೇಳ್ತಾನೆ. ಶಾಂತಿ ಬರ್ತಾರೆ. ಆವಾಗ ಸೂರ್ಯನೇನೋ ತಮಾಷೆ ಮಾಡ್ತಾ ಇರ್ತಾನೆ. ಅದಕ್ಕೆ ನಿನ್ನ ಹತ್ರ ಮಾತಾಡಿದರೆ ನನಗೆ ತಲೆ ಜಿಟ್ಟು ಹೋಗುತ್ತೆ, ಹೋಗಿ ಕಾಫಿ ಮಾಡ್ತಾ ಬಾ ಅಂತ ಮೀನನಿಗೆ ಹೇಳ್ತಾಳೆ. ಅದಕ್ಕೆ ರಂಗನಾಥ್ ಹೇಳ್ತಾರೆ, ಚೆನ್ನಾಗಿರೋ ಒಂದು ಕಾಫಿ ಮಾಡ್ಕೊಂಡು ಬನ್ನು, ಕುಡ್ದಾಗೆ ಅವಳು ಕರೆಕ್ಟ್ ಆಗಬೇಕು ಅಂತ ಹೇಳ್ತಾರೆ. ಏನು ವಿಷಯ, ಪೀಠಿಕೆ ಆಗ್ತಿದ್ದೀರಾ ಅಂತ ಕೇಳ್ತಾಳೆ ಶಾಂತಿ. ಅದು ಮೀನನಿಗೆ ಒಂದು ಪೂಜೆ ಮಾಡಬೇಕಂತ ಹೇಳಿದ್ದಾರೆ, ವ್ರತ ಅಂತ. ಹೌದಾ, ಇದು ವಿಷಯ, ಇದಕ್ಕೆ ಈ ಥರ ಪೀಠಿಕೆ ಆಗ್ತಿದ್ದೀರಾ, ಏನದು ವ್ರತ ಅಂತ ಕೇಳ್ತಾಳೆ. ಅದು 3 ದಿನ ವ್ರತ ಮಾಡಬೇಕಂತೆ ಅಂತ ಹೇಳ್ತಾಳೆ. ನಮಗೆ ಕೂತ್ಕೊಳ್ಳಿಕ್ಕೆ ಜಾಗ ಇಲ್ಲದಾಗೆ ಮಾಡಿದ್ದೀರಾ ಗಂಡ ಹೆಂಡ್ತಿ, ನೀವು ಕೂತ್ಕೊಂಡ್ರೆ ಎಲ್ಲಿ ಕೂತ್ಕೊಂಡಿದ್ದೀವಿ ಅಂತ ಅಂದ್ಕೊಳ್ತೀವಿ. ಕೈ ವ್ರತ ಎಲ್ಲ ಬೇಕಾ? ಅಯ್ಯೋ ದೇವ್ರೆ, ಬೇಗ ಹೋಗಿ ಸ್ಟ್ರಾಂಗ್ ಡಿಕಾಕ್ಷನ್ ಹಾಕಿ ಗಟ್ಟಿ ಹಾಲು ಹಾಕಿ ತಗೊಂಡು ಬಾ ಅಂತ ಹೇಳ್ತಾರೆ. ಈಗ ಮನೆಯಲ್ಲಿ ಹೋಮ ಹವನ ಮಾಡಿದರೆ ನಮ್ಮ ಏಳಿಗೆಗೆ ಬರುತ್ತೆ. ಹಾಗೆ 3 ಜೋಡಿ ಇದೆ, ಅವರಿಗೂ ಮಕ್ಕಳು ಮರಿ ಅಂತೆಲ್ಲ ಇದಾಗುತ್ತೆ ಅಂತ ರಂಗನಾಥ್ ಹೇಳ್ತಾರೆ. ಆಗ ರೋಹಿಣಿ ಹೇಳ್ತಾಳೆ, ಅಲ್ಲ ಮಾವ, ವ್ರತ ಮಾಡಿದ್ರೆ ಮಕ್ಕಳಾಗುತ್ತಾ, ಮತ್ತು ಆಗದೆ ಹಾಗೆ ಎಲ್ಲ ಹೇಳ್ತಾರೆ. ಮೊದಲೇ ನಾವು ಯಾವ ಥರ ಎಲ್ಲ ಇದು ಮಾಡಿ ಮಕ್ಕಳೆಲ್ಲ ಆಗ್ತಿತ್ತು ಅಂತ ರಂಗನಾಥ್ ಹೇಳ್ತಾರೆ. ಹಾಗೆ ನೋಡು, ಯಜ್ಞ ಯಾಗ ಎಲ್ಲ ಮಾಡಿದರೆ ಮನೋಜ ಬಿಸ್ನೆಸ್ಸಲ್ಲಿ ಇಂಪ್ರೂವ್ ಆಗ್ತಾನೆ, ಟಾಪಲ್ಲಿ ಬರ್ತಾನೆ ಅಂತ ಶಾಂತಿ ಹತ್ರ ಹೇಳ್ತಾನೆ. ಹಾಗೆ ಮಕ್ಕಳು ಆಗುತ್ತೆ ಅವನಿಗೆ ಫಸ್ಟ್ ಅಂತ ಹೇಳ್ತಾರೆ. ಆದರೆ ರೋಹಿಣಿ, ನೀನೇ ವ್ರತ ಮಾಡು ಅಂತ ಶಾಂತಿ ಹೇಳ್ತಾಳೆ. ನನಗಾಗಲ್ಲ ಅತ್ತೆ, ನನಗೆ ಪಾರ್ಲರ್ ಶಾಪ್ ಅದರಲ್ಲಿ ಎಲ್ಲ ಕೆಲಸ ಮಾಡಿ ಸುಸ್ತಾಗಿರುತ್ತೆ ಅಂತ ಹೇಳ್ತಾಳೆ. ಇರುವ ಕೆಲಸನೇ ಮಾಡ್ಲಿಕ್ಕಾಗಲ್ಲ, ಇನ್ನು ಇಲ್ಲದಿರುವ ದೇವರ ಕೆಲಸ ಹಿಂಗೆ ಮಾಡಲಿ ಅಂತ ಹೇಳ್ತಾಳೆ ರೋಹಿಣಿ. ಆಯಿತು, ಮನೋಜನಿಗೆ ಒಳ್ಳೆದಾಗೋದಾದರೆ ಮಾಡಲಿ ಅಂತ ಹೇಳ್ತಾಳೆ ಶಾಂತಿ. ಹೌದಾ, ನಿನ್ನ ಬಾಯಿಂದಲೇ ಹೇಳು ಮೀನು. ಆಯಿತು, ನೀವು ಮಾಡಿ ಮನೋಜನಿಗೆ ಒಳ್ಳೆದಾಯಿದ್ರೆ ಸಾಕು ಅಂತ ಹೇಳ್ತಾಳೆ. ಇಲ್ಲಿ ಮೀನಾ ನೆಕ್ಸ್ಟ್ ಎಪಿಸೋಡಲ್ಲಿ ಮೀನಾ ಅತ್ತೆದು ಡ್ಯಾನ್ಸ್ ಕ್ಲಾಸಲ್ಲಿ ಹೋಗುವಾಗ ಅಲ್ಲಿ ಇಬ್ಬರು ಹುಡುಗ ಹುಡುಗಿ ಒಂದು ರೂಮಲ್ಲಿ ಇರ್ತಾರೆ. ಇಲ್ಲಿ ಮೀನಾ ಮತ್ತು ಸೂರ್ಯದ ಬೊಂಬೆ ಎಲ್ಲ ಇಡ್ತಾ ಇರುವಾಗ ಯಾವುದೋ ಒಂದು ಕರೆಕ್ಟ್ ಚೆನ್ನಾಗಿಲ್ಲದ ಬೊಂಬೆ ಸಿಗುತ್ತೆ. ಏನು ಅಂತ ಹೇಳ್ತಾರೆ, ಏನೋ ಚೆನ್ನಾಗಿಲ್ಲ ಅಂತ ಹೇಳ್ತಾನೆ ಸೂರ್ಯ. ಅದಕ್ಕೆ ಮೀನಾ ಹೇಳ್ತಾಳೆ, ಅತ್ತೆ ಡ್ಯಾನ್ಸ್ ಕ್ಲಾಸಲ್ಲಿ ಇದಕ್ಕಿಂತ ಕೆಟ್ಟದಾಗ ಭಂಗಿಯಲ್ಲಿದ್ದರು ಡ್ಯಾನ್ಸರ್ಗಳು ಅಂತ ಹೇಳ್ತಾಳೆ. ನೋಡುವ ನೆಕ್ಸ್ಟ್ ಎಪಿಸೋಡಲ್ಲಿ ಏನಾಗುತ್ತೆ, ಅದು ಯಾರು ಆ ಥರ ಶೃಂಗಾರ ಭಂಗಿಯಲ್ಲಿದ್ದದಂತ ನೋಡುವ. ಬೈ, ಟೇಕ್ ಕೇರ್.